ಸ್ನೇಹಿತರೆ, ನಮಸ್ಕಾರ. ಜನರಿಗೆ ಇಷ್ಟವಾಗುವಂತಹ ಮತ್ತು ಹತ್ತಿರವಾಗುವಂತಹ ಕೆಲವು ವ್ಯಕ್ತಿಗಳು ದೇವರಿಗೂ ಕೂಡ ಬಹುಬೇಗ ಇಷ್ಟ ಆಗ್ತಾರೆ ಅಥವಾ ಇಷ್ಟಪಡ್ತಾರೆ ಅನ್ನುವಂಥದ್ದಕ್ಕೆ ಮತ್ತು ಬೇಗ ಕರೆಸಿಕೊಳ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂತಹ ಈ ವ್ಯಕ್ತಿಯ ಕತೆ. ಹೌದು, ಬಹುಶಃ ಅಧಿಕಾರಿ ವರ್ಗಗಳಲ್ಲಿ ಅದರಲ್ಲೂ ಕೂಡ IAS ಅಂತಹ ಒಂದು ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದಂಥ ಅಧಿಕಾರಿಗಳು ಇಷ್ಟು ಜನಾನುರಾಗಿಗಳಾಗಿ ಅಥವಾ ಜನರ ಸ್ನೇಹಮಯ ವ್ಯಕ್ತಿತ್ವವನ್ನು ಅದು ರೂಢಿಸ್ಕೊಂಡು ಜನರಿಗೆ ತುಂಬ ಹತ್ತಿರವಾಗಿ ಇರೋದಕ್ಕೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಒಂದೇ ಒಂದು ರೂಪಾಯಿ ಲಂಚವನ್ನು ಪಡೆಯದೆ ಪ್ರಾಮಾಣಿಕವಾಗಿ ಅದು ಈ ದೀನದಲಿತರ ಬಡವರ ಪಾಲಿನ ಒಬ್ಬ ಅತ್ಯುತ್ತಮ ಅಧಿಕಾರಿ ಅಂತೇಳಿ ಕರೆಸ್ಕೊಳ್ಳುವಂತಹ ಹಾಗೆಯೇ ಈ ಮಾನವೀಯತೆಯ ಮೌಲ್ಯಗಳಿಗೆ ಮತ್ತೊಂದು ನಿದರ್ಶನವಾಗಿ ನಿಲ್ಲುವಂತಹ ವ್ಯಕ್ತಿಯಾಗಿದ್ದಂಥವರು ಮಹಾಂತೇಶ್ ಬೀಳಗಿಯವರು. ಮಹಾಂತೇಶ್ ಬೀಳಗಿಯವರ ಬಗ್ಗೆ ಬಹುಶಃ ಯಾರಿಗೂ ತಾನೇ ಗೊತ್ತಿಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತದೆ. ಆದರೆ ಅವರ ಜೀವನ ಇಷ್ಟು ಸ್ಫೂರ್ತಿದಾಯಕ ಅಥವಾ ಅವರ ಜೀವನವನ್ನು ಇವತ್ತು ನಾವು ನೆನೆಸಿಕೊಳ್ಳೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಆ ಕಾರಣಗಳೇ ಅವರ ಜೀವನದ ಮೌಲ್ಯಗಳು ಮತ್ತು ಅವರು ಬದುಕಿ ಬಂದಂಥ ರೀತಿ ಮತ್ತು ಒಂದು ಕಾಲದಲ್ಲಿ ಅವರು ಎದುರಿಸಿದಂಥ ಸಮಸ್ಯೆಗಳು, ಸವಾಲುಗಳು, ಅದನ್ನು ಮೀರಿಯೂ ಕೂಡ ಇವತ್ತಿಗೆ ಈ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಆದರೆ ಅವರ ಜೀವನದ ಅಂತ್ಯ ಕೇವಲ 51 ವರ್ಷಕ್ಕೆ, ಅದು ಕೂಡ ರಸ್ತೆ ಮಧ್ಯೆ ಭೀಕರವಾಗಿ ಅವರು ಜೀವವನ್ನು ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಯಾರೂ ಕೂಡ ಆಲೋಚನೆಯನ್ನು ಮಾಡಿರಲಿಲ್ಲ ಅನಿಸುತ್ತೆ. ಅಂಥದ್ದೊಂದು ದುರ್ಘಟನೆ ನಡೆದು ಬಿಟ್ಟಿದೆ. ಹಾಗಾದರೆ ಮಹಾಂತೇಶ್ ಬೀಳಗಿಯವರ ಹಿನ್ನೆಲೆ ಏನು, ಈ ಘಟನೆ ನಡೆದಿದ್ದು ಹೇಗೆ, ಮತ್ತು ಇಲ್ಲಿ ಏರ್ ಬ್ಯಾಗ್ ಓಪನ್ ಆಗಿದ್ದರೂ ಕೂಡ ಅವರು ಬದುಕಿ ಉಳಿಯಲಿಲ್ಲ ಯಾಕೆ, ಹೀಗೆ ಸಾಕಷ್ಟು ವಿಚಾರಗಳು ಮಹಾಂತೇಶ್ ಬೀಳಗಿಯವರಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಆ ಎಲ್ಲ ಆಯಾಮಗಳನ್ನು ಕೂಡ ನಿಮ್ಮ ಮುಂದೆ 1 by 1 ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, IAS ಅಧಿಕಾರಿಯಾಗಿ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಂತಹ ಸರಳ ಮತ್ತು ಸಜ್ಜನಿಕೆಯ ಅಧಿಕಾರಿಯಾಗಿ ಮತ್ತು ಸ್ನೇಹಜೀವಿಯಾಗಿ ಇದ್ದಂತಹ ಮಹಾಂತೇಶ್ ಬೀಳಗಿಯವರ ದುರಂತ ಅಂತ್ಯ ರಾಜ್ಯವನ್ನೇ ಶೋಕಸಾಗರದಲ್ಲಿ ಮುಳುಗಿಸಿದೆ. ಕುಟುಂಬಸ್ಥರ ಮದುವೆ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದಂತಹ ವೇಳೆ ಕಲಬುರಗಿಯ ಜೇವರ್ಗಿಯ ಬಳಿ ರಸ್ತೆಯ ಒಂದು ಅಪಘಾತ, ಅದು ಕೂಡ ಡಿವೈಡರ್ಗೆ ಕಾರು ಗುದ್ದಿದಂಥ ಪರಿಣಾಮ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಏನು ಅಂತ ಹೇಳಿದ್ರೆ, ನಾಯಿ ಅಡ್ಡ ಬಂದಿದ್ದೋ ಅಥವಾ ಯಾರಾದರೂ ಬೈಕ್ ಸವಾರ ಅಡ್ಡ ಬಂದಿದ್ದ ಅಂತೇಳಿ ಆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಬೇಕಾಗಿದೆ. ಇಲ್ಲಿ ಏನೋ ಒಂದು ಅವರ ಜೀವವನ್ನು ಉಳಿಸ್ಲಿಕ್ಕೆ ಹೋಗಿ ಮತ್ತೊಂದು ಜೀವವನ್ನು ಉಳಿಸ್ಲಿಕ್ಕೆ ಹೋಗಿ ಇಲ್ಲಿ 3 ಜೀವವನ್ನು ಬಿಟ್ಟಿದ್ದಾರೆ. ಆ ಕಾರಿನ ಸ್ಥಿತಿಗತಿಯನ್ನು ನೋಡಿದ್ರೆ ಬಹುಶಃ ನಿಮಗೆ ಇವತ್ತಿಗೆ ಆತಂಕ ಆಗ್ಬೋದು. ಅಂದರೆ ಯಾವ ರೀತಿ ಆಗಿದೆ ಆ ಇನೋವಾ ಕಾರ್ ನೋಡಿ, ಬಹುಶಃ ನಿಮಗೆ ಗುರುತೇ ಸಿಗಲಿಕ್ಕಿಲ್ಲ. ಆ ಪರಿಪ್ರಮಾಣದಲ್ಲಿ ಕಾರಿಗೆ ಡ್ಯಾಮೇಜ್ ಆಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಆಮೇಲೆ ಸಾಕಷ್ಟು ಪಲ್ಟಿಯನ್ನು ಹೊಡೆದು ಹೋಗಿ ಒಂದು ಹೊಲದಲ್ಲಿ ಬಿದ್ದಿತ್ತು. ಸ್ಥಳದಲ್ಲಿ ಮಹಾಂತೇಶ್ ಬೀಳಗಿಯವರು ಮತ್ತು ಅವರ ಸಹೋದರರು ಇಬ್ಬರು ಅಲ್ಲೇ ಜೀವವನ್ನು ಬಿಟ್ಟಿರ್ತಾರೆ. ಮತ್ತಿಬ್ಬರು ಈಗ ಸ್ವಲ್ಪ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಒಟ್ಟು 3 ಜನ ಜೀವ ಬಿಟ್ಟಿದ್ದಾರೆ. ಕಡು ಬಡತನದಲ್ಲಿ ಬೆಳೆದಂತಹ ಮಹಾಂತೇಶ್ ಬೀಳಗಿಯವರು ಉನ್ನತ ಸ್ಥಾನಕ್ಕೆ ಏರಿದಂತಹ ಮಾದರಿ ವ್ಯಕ್ತಿ. ಅವರ ಜೀವನವೇ ಒಂದು ಒಳ್ಳೆಯ ನೀತಿ ಪಾಠ ನಮ್ಮೆಲ್ಲರಿಗೂ ಕೂಡ. ಬದುಕನ್ನು ಚಾಲೆಂಜ್ ಆಗಿ ಸ್ವೀಕರಿಸಿ ಹೇಗೆ ಬದುಕನ್ನು ಬದಲಾಯಿಸಿಕೊಳ್ಳಬಹುದು ಅನ್ನೋದಕ್ಕೆ ಸ್ಫೂರ್ತಿದಾಯಕ ಕತೆ ಇವರದು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನವಿಪೇಟೆಯ ಮಹಾಂತೇಶ್ ಬೀಳಗಿ ಬಾಲ್ಯದಲ್ಲೇ ಒಂದು ಹೊತ್ತು ಊಟಕ್ಕೂ ಕೂಡ ಪರದಾಡಿದಂಥ ವ್ಯಕ್ತಿ. ಸಣ್ಣ ಕೆಲಸಗಳನ್ನು ಕೂಡ ತುಂಬ ಪ್ರೀತಿಯಿಂದ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಂತಹ ಬೀಳಗಿ ಹೀಗೇನೆ ವಿದ್ಯಾಭ್ಯಾಸವನ್ನು ಕೂಡ ಪೂರೈಸ್ತಾರೆ. ಇವತ್ತಿಗೆ ರಾಜ್ಯವೇ ಮೆಚ್ಚುವಂತಹ ದಕ್ಷ ಅಧಿಕಾರಿಯಾಗಿ ಹೆಸರನ್ನು ಮಾಡಿದ್ರೂ ಕೂಡ ಇವರು ಬೆಳೆದು ಬಂದಂತಹ ರೀತಿಯನ್ನು ಮತ್ತು ಬೆಳೆದು ಬಂದಂಥ ಸಂದರ್ಭದಲ್ಲಿ ಎದುರಿಸಿದಂಥ ಸವಾಲುಗಳನ್ನು, ಕಷ್ಟಗಳನ್ನು ಯಾವುದನ್ನೂ ಕೂಡ ಮರೆತಿಲ್ಲ ಅನ್ನೋದಕ್ಕೆ ಇವರ ಜೀವನವೇ ಒಂದು ಸ್ಪಷ್ಟವಾದಂಥ ಸಾಕ್ಷಿ. ಇಲ್ಲಿ ಸಹಜವಾಗಿ ಮಹಾಂತೇಶ್ ಬೀಳಗಿಯವರು ಎಷ್ಟು ಕಡು ಕಷ್ಟದಿಂದ ಬೆಳೆಸಿದ್ರು ಅಥವಾ ಬೆಳೆದು ಬಂದಿದ್ರು, ಆ ನಂತರ ಬಡವರ ಬಗ್ಗೆ ಯಾಕೆ ಅಷ್ಟು ಮಿಡಿತಾ ಇದ್ರು ಅನ್ನೋದಕ್ಕೆ ಬಹುಶಃ ಅವರ ಜೀವನವೇ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಬೀಳಗಿಯವರು ಜೀವನದಲ್ಲಿ ಎದುರಿಸಿದಂಥ ಸವಾಲುಗಳು ಒಂದು ಕಡೆ ಆದರೆ, ಅವರು ಎದುರಿಸಿದಂತಹ ಬದುಕಿನ ಬವಣೆಗಳು ಮತ್ತೊಂದು ಕಡೆ ಅಂತಲೂ ಕೂಡ ಹೇಳ್ಬೋದು. IAS ಅಧಿಕಾರಿಯಾಗಿ ಒಂದು ಆಯ್ಕೆ ಆಗುವಂಥದ್ದು ಅಥವಾ ಆ ಕನಸನ್ನು ಈಡೇರಿಸಿಕೊಳ್ಳೋದು ತುಂಬ ಈಸಿ ಟಾಸ್ಕ್ ಅಲ್ವೇ ಅಲ್ಲ. ಎಷ್ಟೋ ಲಕ್ಷ ಜನರ ಕನಸದು, ಬಟ್ ಆಗೋದು ಕೆಲವು ಜನರಿಗೆ. ಅಂಥ ಕನಸನ್ನು ನನಸು ಮಾಡಿಕೊಂಡ ನಂತರವೂ ಕೂಡ ಆ ಕನಸಿನ ಬೆನ್ನನ್ನು ಏರಿದ ಬಳಿಕ ಎಲ್ಲೂ ಕೂಡ ತಮ್ಮ ಬದುಕಿನ ಒಂದು ಹಾದಿಯನ್ನು ಮರೀಲಿಲ್ಲ.
ಹತ್ತಿದ ಏಣಿಯನ್ನು ಕೂಡ ಒದೆಯಲಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು. ಅಸಲಿಗೆ ಈಗ ಬೀಳಗಿ ನಮ್ಮ ಜೊತೆಗಿಲ್ಲ, ಆದರೆ ಅವರ ಪಾಠ, ಅವರ ನೀತಿ ಪಾಠಗಳು, ಅವರ ಸ್ನೇಹಿತರು ಹೇಳುವಂಥ ವಿಚಾರಗಳು, ಅವರ ಬದುಕಿನ ಒಂದೊಂದು ಪುಟಗಳು ತೆರಿತಾ ಹೋದಂತೆ ಸಾಕಷ್ಟು ನಮಗೆ ಅಧ್ಯಯನ ಮಾಡೋದಕ್ಕೆ ಅಂಶಗಳು ಸಿಗ್ತಾ ಹೋಗ್ತದೆ. ಹೌದು, ಮಹಾಂತೇಶ್ ಬೀಳಗಿಯವರು ಅತ್ಯಂತ ಬಡತನದ ಹಿನ್ನೆಲೆಯಿಂದ ಬಂದವರು. ಅವರ ಬಾಲ್ಯದಲ್ಲಿ 2 ಹೊತ್ತು ಊಟಕ್ಕೂ ಕೂಡ ಕಷ್ಟವನ್ನು ಪಡ್ತಾ ಇದ್ರು. ಸ್ವಂತ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡಿ ತಮ್ಮ ಶಿಕ್ಷಣಕ್ಕೆ ಹಣವನ್ನು ಗಳಿಸಿಕೊಳ್ತಾ ಇದ್ರು. ಅವರ ತಾಯಿಯವರು ಊರೂರಿಗೆ ಹಣ್ಣು ಮಾರಿ ಕುಟುಂಬವನ್ನು ಸಾಗಿಸ್ತಾ ಇದ್ರು. ಪುಸ್ತಕಗಳನ್ನು ಖರೀದಿಸೋದಕ್ಕೆ ಹಣವಿಲ್ಲದಿದ್ದಾಗ ತಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಸಹಪಾಠಿಗಳಿಂದ ಪುಸ್ತಕಗಳನ್ನು ಪಡೆದು ಮತ್ತು ಲೈಬ್ರರಿಗಳನ್ನು ಬಳಸಿಕೊಂಡು ಓದುವಂಥ ಕೆಲಸವನ್ನು ಮಾಡ್ತಾ ಇದ್ರು ಬೀಳಗಿಯವರು. ಇನ್ನು ಬಡತನದ ನಡುವೆಯೂ ಕೂಡ ಬೀಳಗಿಯವರಿಗೆ ಅಧ್ಯಯನದ ಬಗ್ಗೆ ಇದ್ದಂತಹ ಅಗಾಧ ಆಸಕ್ತಿ PUC ಮತ್ತು ಡಿಗ್ರಿಯಲ್ಲಿ ಅವರ ಜೊತೆಗೆ ಓದಿದಂಥ ಸ್ನೇಹಿತರು ನೆನೆಸಿಕೊಳ್ತಾರೆ. ಆರಂಭದಲ್ಲಿ ಸಾಧಾರಣ ವಿದ್ಯಾರ್ಥಿ ಆಗಿದ್ದರೂ ಕೂಡ 10ನೇ ತರಗತಿಯ ನಂತರ ಓದಿನಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ನಂತರದ ದಿನಗಳಲ್ಲಿ ಪ್ರತಿ ತರಗತಿಯಲ್ಲೂ ಕೂಡ ಪ್ರಥಮ ರ್ಯಾಂಕನ್ನು ಗಳಿಸಿ ಎಲ್ಲರ ಗಮನವನ್ನು ಸೆಳೀತಾರೆ. ಬಸವೇಶ್ವರ ಕಾಲೇಜಿನಲ್ಲಿ PUCಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ಬೀಳಗಿ ಅವರು CS ಬೆಂಬಳಗಿ ಕಾಲೇಜಿನಲ್ಲಿ ಸಮಾಜಶಾಸ್ತ್ರದಲ್ಲಿ ಚಿನ್ನದ ಪದಕವನ್ನು ಪಡೀತಾರೆ. ಇದಾದ ನಂತರ ಕರ್ನಾಟಕ ವಿಶ್ವವಿದ್ಯಾನಿಲಯದ ಧಾರವಾಡದಲ್ಲಿ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಳ್ತಾರೆ ಅನ್ನೋದು ಮತ್ತೊಂದು ಸಾಧನೆ. ಇದಾದ ಬಳಿಕ AS ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಅದಾದ ಬಳಿಕ IAS ಅಧಿಕಾರಿಯಾಗಿ ಬಡ್ತಿಯನ್ನು ಕೂಡ ಪಡುತ್ತಾರೆ. ಧಾರವಾಡದಲ್ಲಿ ಸ್ಪೋಕನ್ ಇಂಗ್ಲಿಷು ತರಗತಿಗಳನ್ನು ಪ್ರಾರಂಭಿಸ್ತಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿಯನ್ನು ತೋರಿಸ್ತಾರೆ. ಇಷ್ಟೆಲ್ಲ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಮಹಾಂತೇಶ್ ಬೀಳಗಿ ಅವರು ರಾಮದುರ್ಗದ ತಮ್ಮ ಸ್ನೇಹಿತರನ್ನು ಯಾವತ್ತೂ ಕೂಡ ಮರೆತಿಲ್ಲ ಅನ್ನೋದನ್ನು ಅವರ ಸ್ನೇಹಿತರು ಇವತ್ತಿಗೂ ಕೂಡ ನೆನಪಿಸಿಕೊಳ್ಳುತ್ತಾರೆ. ಅಷ್ಟು ಮಾತ್ರವಲ್ಲ, ತನ್ನ ಹುಟ್ಟೂರು, ತನ್ನ ಬಾಲ್ಯದಲ್ಲಿ ತನಗೆ ಸಹಾಯ ಆದವರು ಪ್ರತಿಯೊಂದನ್ನು ಕೂಡ ಆಗಾಗ ಮೆಲುಕು ಹಾಕ್ತಾ ಇರ್ತಾರಂತೆ ಇದೇ ಬೀಳಗಿಯವರು. ಬೀಳಗಿಯವರ ಬದುಕಿನಲ್ಲಿ ಸಾಕಷ್ಟು ಅಚ್ಚರಿಯ ಘಟನೆಗಳು ಕೂಡ ನಡೆದಿದ್ದಾವೆ ಅನ್ನೋದನ್ನು ಅವರೇ ಸಾಕಷ್ಟು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಅವರ ಬದುಕೆ ಒಂದು ನೀತಿ ಪಾಠ ಅಂಥೇಳಿ ನಾನು ಆರಂಭದಲ್ಲಿ ಹೇಳಿದ ಅದೇ ಕಾರಣಕ್ಕೆ. ಯಾಕಂತೇಳಿದ್ರೆ ನಾವು ಬದುಕಲ್ಲಿ ನಮಗೆ ಬಂದಂತಹ ಕಷ್ಟಗಳನ್ನು ಎದುರಿಸೋದಕ್ಕೇ ನಾವು ಸಾಕಷ್ಟು ಒದ್ದಾಡ್ತೀವಿ. ಆದರೆ ಇಲ್ಲಿ ಇಂತಹದ್ದೊಂದು ತುಂಬ ಕಡು ಬಡತನ, ತಂದೆ ಇಲ್ಲ, ತಾಯಿ ಮಾತ್ರ ಅಲ್ಲಿ ಸಾಕುವಂಥದ್ದು ಎಲ್ಲವನ್ನು ಕೂಡ ನೋಡಿದಾಗ ಏನದು ಅನ್ನುವಂಥದ್ದು ಸಹಜವಾಗಿ ಹೀಗೆ ಯಾಕಾಯಿತು, ಇಷ್ಟೆಲ್ಲ ಒಳ್ಳೆಯವರಾಗಿದ್ದು ಜನರಿಗೆ ಇಷ್ಟೆಲ್ಲ ನೆರವನ್ನು ಮಾಡ್ತಾ ಇದ್ದಿದ್ದು ಎಲ್ಲವನ್ನು ಕೂಡ ನೋಡಿದಾಗ ಬಹುಶಃ ಎಲ್ರಿಗೂ ಕೂಡ ಒಂದು ಅಚ್ಚರಿ ಮೂಡುವಂಥದ್ದೇ, ದೇವರು ಯಾಕೆ ಇಷ್ಟು ಬೇಕು ಕರೆಸ್ಕೊಂಡ ಅಂತೇಳಿ. ಯಾಕಂತೇಳಿದ್ರೆ IAS ಅಧಿಕಾರಿಗಳು, IPS ಅಧಿಕಾರಿಗಳು ಅಂತ ಹೇಳಿದ್ರೆ ನಾವು ನೀವೆಲ್ಲ ನೋಡಿರೋದೇ ಬೇರೆ ರೀತಿ, ಆದರೆ ಇವರನ್ನು ನಾವು ನೋಡಿರೋದೇ ಬೇರೆ ರೀತಿ. ಯಾಕಂತೇಳಿದ್ರೆ ಇವರು ಎಲ್ಲೆಲ್ಲಿ DC ಆಗಿದ್ರೋ ಅಲ್ಲಿ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸಿ ಹೋಗಿದ್ದಾರೆ. ಬಾಲ್ಯದಿಂದನೂ ಕೂಡ ತಮ್ಮ ಕಷ್ಟಗಳನ್ನು ನೋಡಿರೋ ಕಾರಣಕ್ಕೋಸ್ಕರ ಇವರು ಎಲ್ಲಿ ಅಧಿಕಾರಿ ಆಗ್ತಾರೋ ಅಲ್ಲಿ ತಾನು ಇದ್ದಂಥ ಸಂದರ್ಭದಲ್ಲಿ ಹೀಗಿರಬೇಕು, ಹೀಗಿತ್ತು ಅನ್ನೋದನ್ನು ತೋರಿಸಿಕೊಡ್ತಾರೆ, ಮಾದರಿ ಆಗ್ತಾರೆ. ಇನ್ನೊಬ್ಬ ಅಧಿಕಾರಿಗೆ ಇವರು ಮಾದರಿ ಅಂತಲೇ ಹೇಳ್ಬೋದು. ಜೊತೆಗೆ ನೋಡಿ, ಒಂದೊಂದು ಸಲ ಇವರು ತಾಯಿ ವಿಧವಾ ವೇತನಕ್ಕೂ ಕೂಡ ಒದ್ದಾಡ್ತಾ ಇರ್ತಾರೆ. ಅಂದರೆ ಇವರು ತಂದೆ ತೀರ್ಕೊಳ್ತಾರೆ, ಬಳಿಕ ತಾಯಿ ವಿಧವಾ ವೇತನಕ್ಕೂ ಕೂಡ ಒದ್ದಾಡ್ತಿರ್ತಾರೆ. ಒಂದು 25 ರೂಪಾಯಿ ವಿಧವಾ ವೇತನ ಬರ್ತಿತ್ತಂತೆ. ಕೊನೆಗೆ ತಹಶೀಲ್ದಾರ್ ಒಬ್ಬರಿಗೆ 100 ರೂಪಾಯಿ ಲಂಚ ಕೊಟ್ಟು ಬಳಿಕ ಅವ್ರ ತಾಯಿಗೆ ವಿಧವಾ ವೇತನ ಬರೋದಕ್ಕೆ ಶುರು ಆಗುತ್ತೆ. ಅಂದರೆ ಅಲ್ಲಿ ಲಂಚ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅನ್ನೋಂಥ ಪರಿಸ್ಥಿತಿ ಇರ್ತದೆ. ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ ಬಿಡಿ. ಈಗ ಕೆಲವೊಂದಷ್ಟು ಈ ಭ್ರಷ್ಟ ಅಧಿಕಾರಿಗಳ ಪರಿಣಾಮದಿಂದ ಈ ರೀತಿ ಕೆಲವು ಕಡೆ ಇದ್ದೇ ಇದೆ. ಇನ್ನೊಂದಷ್ಟು ಕಡೆ ದಕ್ಷ ಅಧಿಕಾರಿಗಳು ಕೂಡ ಇದ್ದಾರೆ. ಎಲ್ಲರೂ ಕೂಡ ಒಂದೇ ರೀತಿ ಅಂತೇಳಿ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಇವರು ಈ DC ಆಗಿ ಎಲ್ಲೆಲ್ಲ ಅಧಿಕಾರವನ್ನು ಸ್ವೀಕರಿಸ್ತಾರೋ ಅಲ್ಲಿ ಎಲ್ಲೂ ಕೂಡ ಕೆಂಪುಗುಟ್ಟದ ಕಾರ್ನಲ್ಲಿ ಓಡಾಡಿಕೊಂಡು ಝುಮ್ ಅಂತೇಳಿ ಹೋಗಿ ಬರೋರಲ್ಲ. ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ತಾರೆ, ಸಾಮಾನ್ಯನಂತೆ ನಡ್ಕೊಂಡು ಬರ್ತಾರೆ, ಜನರ ಸಮಸ್ಯೆಗಳನ್ನು ಕೇಳಿಸ್ಕೊಳ್ತಾರೆ, ಜನರಿಗೆ ನೆರವಾಗ್ತಾರೆ. ಅದರಲ್ಲೂ ಕೂಡ ಕರೋನಾದಂತಹ ಮಾರಕ ಸಂದರ್ಭದಲ್ಲಿ ಇವರ ಸಹಾಯವನ್ನು ಪ್ರತಿಯೊಬ್ಬರು ಕೂಡ ನೆನಪಿಸಿಕೊಳ್ತಾರೆ. ಮನೆಗೆ ಹೋಗಿ ಆಹಾರ ಸಾಮಗ್ರಿಗಳನ್ನು ಕೊಟ್ಟು ಬರೋದರಲ್ಲಿ ಇವರು ಮುಂಚೂಣಿಯಲ್ಲಿರ್ತಿದ್ರು. ಜೊತೆಗೆ ಏನೇ ಆದರೂ ಕೂಡ ಈ ನಿಯಮಗಳ ಪಾಲನೆ ಮಾಡೋದ್ರಲ್ಲೂ ಕೂಡ ತುಂಬ ಸ್ಟ್ರಿಕ್ಟ್ ಆಗಿದ್ದಂತಹ ಅಧಿಕಾರಿಯೂ ಕೂಡ ಹೌದು. ಇನ್ನು ಬಡವರ ಬಗ್ಗೆ ವಿಪರೀತವಾದಂಥ ಕಾಳಜಿ ಇರ್ತಿತ್ತು. ಬಡವರು ಏನೇ ಮಾಡಿದ್ರು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಬೆಂಬಲವಾಗಿ ನಿಲ್ತಾ ಇದ್ರು. ತಪ್ಪು ಮಾಡಿದವರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಬೆಳೀತಿದ್ದವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವಾಗಿ ನಿಲ್ತಾ ಇದ್ರು. ಇನ್ನು ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಬದುಕನ್ನು ಕೂಡ ರೂಪಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಇವರು ಹೊಂದಿದ್ರು. 2012ರಲ್ಲಿ ಮಹಾಂತೇಶ್ ಬೀಳಗಿ ಅವರಿಗೆ IAS ಆಗಿ ಪ್ರಮೋಟ್ ಆಗುತ್ತೆ.
ಪ್ರಮೋಷನ್ ಆಗಿದ್ದೇ ಆಗಿದ್ದು ಇವರು ಒಂದು ರೀತಿಯಲ್ಲಿ ತಮ್ಮ ಬದುಕನ್ನು ಜನಸೇವೆಗಾಗಿ ಮುಡಿಪಾಗಿ ಇಡ್ತಾರೆ. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಇವರಿಗೆ ಧಾರವಾಡದಲ್ಲಿ ಎ ಸಿ ಆಗಿ ಕರ್ತವ್ಯವನ್ನು ಕೊಡ್ತಾರೆ. ಅದಾದ ಬಳಿಕ ದಾವಣಗೆರೆಗೆ ಬರ್ತಾರೆ. ದಾವಣಗೆರೆಯಲ್ಲಿ ದೊಡ್ಡ ಮೈಲಿಗಲ್ಲನ್ನೇ ಸ್ಥಾಪನೆ ಮಾಡಿಬಿಡ್ತಾರೆ. ಬೀದರ್ನಲ್ಲಿ ಜಿಲ್ಲಾ ಪಂಚಾಯಿತಿಯ ಸಿ ಇ ಆಗಿ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ದಾವಣಗೆರೆ ಡಿ ಸಿ ಆಗಿ ಬರುವಂಥದ್ದು. ದಾವಣಗೆರೆಯಲ್ಲಿ ಯಾವಾಗ ಡಿ ಸಿ ಆಗಿ ಬರ್ತಾರೋ ಎ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಇವರು ಏನೇನು ಮಾಡಿದ್ರೋ ಅದರ ಡಬ್ಬಲ್ ಕೆಲಸವನ್ನು ಮಾಡ್ತಾರೆ. ಇಡೀ ರಾಜ್ಯದ ಗಮನವನ್ನು ಸೆಳೀತಾರೆ. ಒಬ್ಬ ಅಧಿಕಾರಿ ಅಥವಾ ಡಿ ಸಿ ಅಂದರೆ ಹೀಗಿರಬೇಕು ಅಂತೇಳಿ ತೋರಿಸಿಕೊಡ್ತಾರೆ. ಜೊತೆಗೆ ಎಲ್ರಿಗೂ ಕೂಡ ಇವರು ಮಾದರಿ ಅನ್ನೋ ರೀತಿಯಲ್ಲಿ ಒಂದು ರೀತಿ ಸ್ಪಷ್ಟವಾಗಿ ತಮ್ಮ ಸಿದ್ಧಾಂತಗಳನ್ನು ಮಂಡಿಸ್ತಾ ತಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಎಲ್ಲವನ್ನು ಕೂಡ ತಮ್ಮ ಕನಸುಗಳು ಎಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬಹುತೇಕ ಇವರು ಈ ಬರಿಗಾಲಿನಲ್ಲೇ ಓಡಾಡಿಕೊಂಡು ಬರಿಗಾಲಿನಲ್ಲೇ ಈ ಸಾಮಾನ್ಯ ರೀತಿಯಲ್ಲಿ ಇರುತ್ತಿದ್ದಿದ್ದು ಇವೆಲ್ಲವೂ ಕೂಡ ಬಹುಶಃ ಎಂಥವರಿಗಾದರೂ ಕೂಡ ಬೀಳಗಿಯ ಇವರು ಅನ್ನುವಂತಹ ಪ್ರಶ್ನೆ ಮೂಡುವಂತಿದೆ. ಇವರೇನ ನಮ್ಮ ಡಿ ಸಿ ಅಂತಲೂ ಕೂಡ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದು ಕೂಡ ಇದೆ. ಮಾರ್ಕೆಟಿಗೆ ಹೋಗೋದು, ಅಲ್ಲಿರುವಂಥ ಸಮಸ್ಯೆಗಳನ್ನು ಆಲಿಸೋದು, ಜನರ ಬಳಿ ಹೋಗೋದು, ಅಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸೋದು, ಅದಕ್ಕೆ ಏನಾದರೂ ಒಂದು ಉಪಾಯವನ್ನು ಹುಡುಕುವಂಥದ್ದು. ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ವೇ ಅಲ್ಲ, ಏನೋ ಒಂದು ಮಾಡ್ತಿರಬೇಕು, ಆ ರೀತಿ ಮಾಡ್ತಾ ಇರ್ತಿದ್ರು. ಇನ್ನು ಇವರ ಈ ಕಾರಿನ ಅಪಘಾತದ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳಿದ್ದಾವೆ. ಒಂದು, ಇವರು ಓಡಾಡ್ತಿದ್ದಿದ್ದು ಸಾಮಾನ್ಯವಾದಂಥ ಕಾರಲ್ಲ, ಲಕ್ಷಗಟ್ಟಲೆ ಬೆಲೆ ಬಾಳುವಂತಹ ಇನೋವಾ ಕಾರು. ಇಷ್ಟು ಲಕ್ಷಗಟ್ಟಲೆ ಬೆಲೆ ಬಾಳುವಂಥ ಇನೋವಾ ಕಾರದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಸೀಟ್ ಬೆಲ್ಟನ್ನು ಸಹಜವಾಗಿ ಹಾಕಿರ್ತಾರೆ. 51 ವರ್ಷ ಈಗ ಅಂತ ಹೇಳಿದರೆ ಸುಮಾರು ಒಂದು 30 ವರ್ಷದ ಮಿನಿಮಮ್ ಎಕ್ಸ್ಪೀರಿಯೆನ್ಸು ಮಹಾಂತೇಶ್ ಬೀಳಗಿ ಅವ್ರಿಗೆ ಇರಬಹುದು. ನೀವು ಹೇಳ್ಬೋದು, ಸರ್ ಆ್ಯಕ್ಸಿಡೆಂಟ್ ಈಸ್ ಆ್ಯಕ್ಸಿಡೆಂಟ್, ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ ಅಂತೇಳಿ ಸತ್ಯ. ಬಟ್ ಆದರೆ ಇಲ್ಲಿ ಸೀಟ್ ಬೆಲ್ಟ್ ಹಾಕಿದರೂ ಕೂಡ ಏರ್ ಬ್ಯಾಗ್ ಓಪನ್ ಆಗಿದ್ದರೂ ಕೂಡ ವ್ಯಕ್ತಿ ಬದುಕಲಿಲ್ಲ ಅಂತ ಹೇಳಿದ್ರೆ ಎಂತಹ ದುರಂತ ಇದು ಅನ್ನೋದನ್ನು ನೀವು ಯೋಚನೆ ಮಾಡಿ. ಅಂದರೆ ಆಸ್ಪತ್ರೆಯಲ್ಲಿ ನಿರ್ಮಾಣ ಆದಂತಹ ಸಿಚುವೇಶನ್ಸು, ಆ ಊರಿನವರು ಬಂದು ಸೇರುವಂಥ ಸಿಚುವೇಶನ್ಸು ಇವೆಲ್ಲವೂ ಕೂಡ ಗಮನಿಸಿದ್ರೆ ಸ್ಪಷ್ಟವಾಗಿ ಇದು ಗೊತ್ತಾಗುತ್ತೆ. ಅಂದರೆ ಅಷ್ಟು ಜನಾನುರಾಗಿಯಾಗಿ ಇದ್ದರು, ಜನರ ಪ್ರೀತಿಯನ್ನು ಗಳಿಸಿದ್ರು ಅನ್ನುವಂಥದ್ದು. ಜೊತೆಗೆ ಈ ಶ್ರೀಮಂತಿಕೆ ಅನ್ನೋದು ಇವರ ಬದುಕಿನಲ್ಲಿತ್ತು. ಎಲ್ಲೂ ಕೂಡ ಇವರು ತೋರಿಸ್ಕೊಳ್ಳೋದ್ರಲ್ಲಿ ಇರಲಿಲ್ಲ. ಬದುಕಿದಂಥ ರೀತಿಯಲ್ಲಿ ಶ್ರೀಮಂತಿಕೆ ಇತ್ತು. ಅಂದರೆ ಅಷ್ಟು ಜನರ ಹತ್ತಿರ ಹೋಗಿಬಿಟ್ಟು ಶ್ರೀಮಂತರಾಗಿದ್ದರು, ಹೃದಯದಲ್ಲಿ ಶ್ರೀಮಂತರಾಗಿದ್ದರು ಅನ್ನುವಂಥದ್ದು. ಹಾಗಾಗಿನೇ ಇವತ್ತಿಗೂ ಕೂಡ ಈ ಬೀಳಗಿಯವರ ಇಂಥದ್ದೊಂದು ಸುದ್ದಿಯನ್ನು ಯಾರೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಿದ್ಧವಿಲ್ಲ, ಜೀರ್ಣಿಸಿಕೊಳ್ಳೋದಕ್ಕೆ ಸಿದ್ಧವಿಲ್ಲ, ಸತ್ಯ ಅಂತೇಳಿ ಒಪ್ಪಿಕೊಳ್ಳೋದಕ್ಕೂ ಕೂಡ ಸಿದ್ಧ ಇಲ್ಲ ಅಂತಲೇ ಹೇಳ್ಬೋದು. ಈಗ ಹೇಳಿ, ನಿಮಗೆ ಬೀಳಗಿ ಬಗ್ಗೆ ಗೊತ್ತಿರುವಂತಹ ಇನ್ನಷ್ಟು ಅಚ್ಚರಿಯ ವಿಚಾರಗಳೇನಾದರೂ ಇದ್ದರೆ, ನೀವು ನೋಡಿದಂಥ ಬೀಳಗಿ ಹೇಗಿದ್ರು, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.